ಇದು ನಮ್ಮ ಕಲಬುರಗಿ ಕೋಟೆಯ ಸುತ್ತಮುತ್ತಲಿನ ಪ್ರದೇಶ. ಇದು ಸುಮಾರು ಒಂದು 2ರಿಂದ 3 ಕಿಲೋಮೀಟರ್ವರೆಗೂ ಸುತ್ತ ಹಬ್ಬಿದೆ. ಇದು ಯಾವ ರೀತಿ ಇನ್ನೂ ಹಳೆ ಕಾಲದಿಂದ ಇನ್ನೂ ಜೋಪಾನವಾಗಿ ಅದೇ ಥರ ಇದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ಇರೋದನ್ನೆಲ್ಲ ಒಂದು 20 ಅಡಿ ಆಳದಲ್ಲಿದೆ. ಈ ಆಳದಲ್ಲಿ ಹುಲ್ಲುಗಳನ್ನು ಬೆಳೆದಿದೆ. ಇದು ಇನ್ನೂ ಪ್ರಕೃತಿ ಯಾವ ರೀತಿ ಇದೆ ಅದೇ ರೀತಿಯಿಂದ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಇರುತ್ತೆ. ಸೊ ಅದರಿಂದ ಏನು ತೊಂದರೆ ಆಗಲ್ಲ. ಅಲ್ಲಿ ಸ್ವಲ್ಪ ದನಕರಗಳು ಹಾಗೆ ಇನ್ನಿತರ ಪ್ರಾಣಿಗಳು ಕೂಡ ಅಲ್ಲಿ ನೀರು ಕುಡಿತವೆ. ಮತ್ತು ಅದು ಇನ್ನಿತರ ಕೆಲವೊಂದು ಸಸ್ಯಗಳನ್ನು ಕೂಡ ಅದರಲ್ಲಿ ಬೆಳೆದಿದೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಕೋಟೆಯು ಸುತ್ತಮುತ್ತಲಿನ ಪ್ರದೇಶವನ್ನು ಇನ್ನೂ ಕೂಡ ಅದೇ ರೀತಿಯ ವೈಭವದಿಂದ ಇದೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇನ್ನೂ ಅಂಥೇಳಿ. ನಮಸ್ಕಾರ ಫ್ರೆಂಡ್ಸ್, ಇದು ನಾವು ನಮ್ಮ ಕಲಬುರಗಿ ಕೋಟೆಯ ಮುಖ್ಯ ದ್ವಾರ ಹತ್ರ ಬಂದಿದ್ದೀವಿ. ಒಳಗಡೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಕೋಟೆಯ ಒಳಗಡೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಆವಾಗಿನ ಕಾಲದಲ್ಲಿ ನಮ್ಮ ರಾಜರು ಮತ್ತು ನಮ್ಮ ಬಹುಮನಿ ಸಾಮ್ರಾಜ್ಯದವರು ಯಾವ ರೀತಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಇನ್ನೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಮುಂದುವರಿತಾ ಇದೆ. ಬಟ್ ಮಳೆಯಿಂದ ಯಾವುದಾದ್ರೂ ಹಾನಿಯಾಗಿದ್ದರೆ ಅದು ಅಲ್ಲಿ ಪ್ಯಾಚಪ್ ಮಾಡಿದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಒಳಗಡೆ ಎಲ್ಲರೂ ನೋಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಇದು ತೋಫಿದೆ ನೋಡಿ ಫ್ರೆಂಡ್ಸ್. ಇದು ಯಾವ ಥರ ಇದೆ, ಇದು ಹಿಡಿಕೆ ಇದೆ. ಆಮೇಲೆ ಒಂದು ಕೈಯಿಂದ ಎತ್ತಕ್ಕಾಗಲ್ಲ ಅಷ್ಟು ವೆಯ್ಟ್ ಇದೆ. ಇದು ಬಹಳ ವೆಯ್ಟಿಂದ ಇದೆ. ಆಮೇಲೆ ನಮ್ಮ ಆವಾಗಿನ ಕಾಲದಿಂದ ಇದು ನೋಡಿ ಯಾವ ರೀತಿಯಿಂದ ಇದೆ ಅಂತ ಅದೇ ರೀತಿಯಾಗಿದೆ. ಯಾವುದೇ ರೀತಿಯಿಂದ ಹಾಳಾಗಿಲ್ಲ. ಇದು ಹಿಡಿಕೆ ಇದೆ. ಇದು ನೋಡಿ ಕಬ್ಬಿಣದು ನಮ್ಮ ಮಳೆ ಗಾಳಿ ಕೂಡ ಬಂದರೂ ಏನೂ ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಒಂದು ಹೋಲ್ ಇದೆ. ಈ ಹೋಲಿಂದ ನಮ್ಮ ನೋಡ್ತಾ ಇದ್ರು ಯಾವ ನಮ್ಮ ಕಲಬುರಗಿ ಕೋಟೆ ಮೇಲೆ ಯಾರು ದಾಳಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದರು. ಅದೇ ರೀತಿಯಾಗಿ ಇದ್ರ ಪಕ್ಕದಲ್ಲಿ ಬನ್ನಿ ಫ್ರೆಂಡ್ಸ್, ಇದರ ಪಕ್ಕದಲ್ಲಿ ಕೂಡ ಇನ್ನೂ ಒಂದು ತೋಫಿದೆ. ಇದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಫ್ರೆಂಡ್ಸ್. ಇದು ಒಂದು ಹೋಲ್ ಇದೆ. ಈ ಹೋಲಲ್ಲಿ ಅದು ಹಿಡಿಕೆ, ಇದು ಪಕ್ಕದಲ್ಲೂ ಹಿಡಿಕೆ ಅದನ್ನು ಇದೆ. ಅದರ ಸೆಂಟ್ರಲ್ಲಿ ಹಾಕಿಬಿಟ್ಟು ನೋಡ್ತಾ ಇದ್ರು ಯಾವ ರೀತಿ ನಮ್ಮ ಕಲಬುರಗಿ ಕೋಟೆ ಮೇಲೆ ದಾಳಿ ಮಾಡ್ತಾಯಿದ್ರು. ಬಟ್ ನಾನು ಕೂತ್ಕೊಂಡ್ರು ಕೂಡ ಇದು ಯಾವ ರೀತಿಯಿಂದ ಏನೂ ಆಗಲ್ಲ. ಒಂದು 100 ಜನ ಕೂತ್ಕೊಂಡ್ರು ಕೂಡ ಇದು ಯಾವ ರೀತಿಯಿಂದ ಏನೂ ಆಗಲ್ಲ. ಬಟ್ ಇದು ಆವಾಗಿನ ಕಾಲದಿಂದ ಕಬ್ಬಿಣ ಇದೆ. ಇದು ಬಹಳ ಇನ್ನೂ ಗಟ್ಟಿಮುಟ್ಟಾಗಿದೆ. ಯಾವ ರೀತಿಯ ಮಳೆ ಕೂಡ ಹಾನಿಯಾಗಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು. ಅದು ಹಿಂದಿಗೆ ಐತಿಹಾಸಿಕ ಸ್ಮಾರಕಗಳ ರೂಪದಲ್ಲಿ ಪ್ರಸಿದ್ಧಿಯಾಗಿದೆ. ಶಾತವಾಹನರು, ಚೋಳರು, ಚಾಳುಕ್ಯರು, ಪಾಂಡ್ಯರು, ಪಲ್ಲವರು ಮತ್ತು ರಾಷ್ಟ್ರಕೂಟರನ್ನು ಹೊರತುಪಡಿಸಿ ಇನ್ನಿತರ ರಾಜರು ಆಳಿದ್ದಾರೆ. ಅದರಲ್ಲಿ ಕಾಕತೀಯರು ಕೂಡ ಸೇರಿದ್ದಾರೆ. ಕಾಕತೀಯರು ವಾರಂಗಲ್ನನ್ನು ತಮ್ಮ ರಾಜಧಾನಿಯನ್ನಾಗಿರಿಸಿದರು. ದೇವರು ಕೂಡ ಈ ರಹಸ್ಯವನ್ನು ಭೇದಿಸಲಾರರೇನು. ಇದು ದಕ್ಷಿಣದ ರಾಜವಂಶಸ್ಥರ ಸಂಕ್ಷಿಪ್ತ ವಿವರ. ಈ ಭೂಮಿಯಲ್ಲಿರುವ ಐತಿಹಾಸಿಕ ಗುಲ್ಬರ್ಗಾ ಕೋಟೆಯ ಬಗ್ಗೆ ತಿಳಿಯಿರಿ. ಇದರಲ್ಲಿ ಒಂದು ಐತಿಹಾಸಿಕ ಕಥೆ ಇದೆ. ಗುಲ್ಬರ್ಗಾ ಕೋಟೆಯು ಗುಲ್ಬರ್ಗಾ ಜಿಲ್ಲೆಯಲ್ಲಿದೆ. ಈ ಕೋಟೆಯನ್ನು ವಾರಂಗಲ್ನ ರಾಜ್ ಗುಲ್ಚಂದ್ ನಿರ್ಮಾಣ ಮಾಡಿದ್ದು. ನಂತರ ಇದನ್ನು ಬಹುಮನಿ ಸಾಮ್ರಾಜ್ಯದ ಬಹುಮನಿ ಶಾಹ ಇದನ್ನು ಒಂದು ವಿಶಾಲವಾದ ಕೋಟೆಯನ್ನಾಗಿ ಮಾಡಿದನು. ಕೋಟೆಯ ಒಳಗಿರುವ ಕೆಲವು ಭಾಗಗಳನ್ನು ನಂತರ ನಿರ್ಮಿಸಲಾಯಿತು. ಇಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ದೇವಗಿರಿಯ ಯಾದವರ ಮುಟ್ಟಿಯಲ್ಲಿತ್ತು. ನಂತರ ಅದು ಕಾಕತೀಯರ ಅಧೀನದಲ್ಲಿತ್ತು. ಹಲವಾರು ಸಾಮ್ರಾಟರ ಆಳ್ವಿಕೆ ಹೊಂದಿದ ಈ ಕೋಟೆಯು ವಿಜಯನಗರದ ಆಳ್ವಿಕೆಯಲ್ಲಿ ನಷ್ಟವಾಯಿತು. ಕೋಟೆಯ ಬಹುಭಾಗ ನಷ್ಟವಾಯಿತು. ನಂತರ ಈ ಕೋಟೆಯ ಪುನರ್ನಿರ್ಮಾಣವನ್ನು ಬಿಜಾಪುರದ ಸುಲ್ತಾನರ ಆದಿಲ್ ಶಾಹಿಗಳು ಮಾಡಿದರು. ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಟರನ್ನು ಯುದ್ಧದಲ್ಲಿ ಸೋಲಿಸಿ ಹಣ ಸಂಗ್ರಹಿಸಿ ಕೋಟೆಯನ್ನು ಪುನರ್ನಿರ್ಮಾಣ ಮಾಡಿದನು. 15ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಬಹುಮನಿ ಸಾಮ್ರಾಜ್ಯದ ಶಾಸನ ನಡೆದಿತ್ತು. ಗುಲ್ಬರ್ಗಾ ಕೋಟೆಯ ಹೊರತಾಗಿ ಇಲ್ಲಿ ದಕ್ಷಿಣ ಭಾರತದ ಮೊದಲ ಮಸೀದ್ ಇದೆ. ನಮಸ್ಕಾರ ಫ್ರೆಂಡ್ಸ್, ಇದು ಒಂದು ಜಾಮಿಯಾ ಮಸೀದ್ ಅಂತ ಒಳಗಡೆ ಇರುವಂಥ ಜಾಗಗಳು. ಇದು ನೋಡಿ ಎಷ್ಟೋ ಸಾವಿರಾರು ಕಂಬಗಳಿವೆ. ಒಂದೊಂದು ಕಂಬಗಳು ನೋಡಿ ಒಂದು ಕೈಯಿಂದ
ಇದು ನಮ್ಮ ಕಲಬುರಗಿ ಕೋಟೆ ಭಾಗ 1. ಇನ್ನೂ ಒಂದು ಕಲಬುರಗಿ ಕೋಟೆಯ ರಹಸ್ಯವಾದ ಒಂದು ಭಾಗ ಇದೆ, ಅದು 2ನೇ ಭಾಗದಲ್ಲಿ ಮಾಡ್ತೀನಿ ಫ್ರೆಂಡ್ಸ್.